ಸದ್ಭಕ್ತರೇ ಹಾಗೂ ಮಾತೆಯರೇ, ಮಹನೀಯರೇ ಮಹಿಳೆಯರೇ ಅನ್ನೋದು ಕಾಮನ್. ಮಾತೆಯರೇ ಅಂತ ಯಾಕಂತಾರೆ? ಹೆಚ್ಚು ಮಾತಾಡೋರನ್ನೇ ಮಾತೆಯರು ಅಂತ ಕರೆಯೋದು. ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಬರೀ ಮಾತೆ ಅಂತ. ಆದರೆ ಇಲ್ಲಿ ಸುಮ್ಮನೆ ಕೂತಿರೋದು ನೋಡಿದರೆ ಎಲ್ಲ ಕಡೆ ಹಾಗಿರಲ್ಲ. ಮಾತೆಯರು ಕೆಲವು ಕಡೆ ಗಂಭೀರವಾಗಿರ್ತಾರೆ ಅಂತ ನನಗನ್ನಿಸ್ತದೆ. ಪೂಜ್ಯ ಶ್ರೀಗಳು ನನ್ನ ಮೇಲೆ ಬಹಳ ಅಭಿಮಾನ ಅವರಿಗೆ. ನನ್ನ ಎಷ್ಟೋ ಕಾರ್ಯಕ್ರಮಗಳನ್ನ ಗಂಟೆಗಟ್ಟಲೆ ಕುಳಿತು ಕೇಳಿದ್ದಾರೆ. ಬನ್ನಂಜಿಯವರ ಕಾರ್ಯಕ್ರಮದಲ್ಲಿ 2.5 ಗಂಟೆ ಚಳಿಯಲ್ಲಿ ಕೂತು ನಮ್ಮ ಕಾರ್ಯಕ್ರಮ ಕೇಳಿದರು. ಅವರೇ ಹೇಳಿದರು, ನಕ್ಕೆ ಮೈ ಬಿಸಿ ಆಯಿತು ಅಂತ ಹೇಳಿದರು. ನಗುವಿನ ಒಂದು ವಿಶೇಷ ವೈಶಿಷ್ಟ್ಯ ಏನು ಅಂದರೆ, ಬೇಸಿಗೆಯಲ್ಲಿ ನಕ್ಕರೆ ಮೈ ತಂಪಾಗ್ತದೆ, ಚಳಿಗಾಲದಲ್ಲಿ ನಕ್ಕರೆ ಮೈ ಬಿಸಿ ಆಗ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ತುಂಬ ಚಳಿಯಾದಾಗ ಪ್ರದಕ್ಷಿಣೆ ಹಾಕುವಾಗ ಚಳಿ ಅನುಭವ ಆಯಿತು ನಿಮಗೆ ಅಂದರೆ ಸ್ವಲ್ಪ ಜೋರಾಗಿ ನಕ್ಕು ಬಿಡ್ರಿ, ಏನನ್ನೋ ನೆನೆಸ್ಕೊಂಡು ಅಥವಾ ನೀವೇ ನೆನೆಸ್ಕೊಂಡು. ಬೇರೆಯವ್ರು ನೆನೆಸ್ಕೊಂಡು ನಗುತ್ತಾರೆ ತಪ್ಪಾಗ್ತದೆ. ಇದು ನಗುವಿನ ವೈಶಿಷ್ಟ್ಯ. ನಾನು ಎಲ್ಲ ಭಾಷಣಗಳಲ್ಲಿ ಮಂಗಳೂರು ಕಡೆ ಜನ ನಗಲ್ಲ, ಅವ್ರ ನಗು ಕಡಿಮೆ ಅಂತ ಹೇಳ್ತೀನಿ. ಆದರೆ ಸುಶಿಕ್ಷಿತರು, ಸಭ್ಯರು, ಸ್ನೇಹ ಜೀವಿಗಳು ಅಂತ ಹೇಳೋದನ್ನು ಮರೆಯೋದಿಲ್ಲ. ಯಾಕೆಂದರೆ ಈ ಜನ ನಾನು ಅಷ್ಟನ್ನು ಹೇಳಿದರೂ ಕೂಡ ಮತ್ತೆ ಮತ್ತೆ ನನ್ನನ್ನು ಕರೆಸ್ತಾರೆ. ಅಂದರೆ ಅದು ಹೇಳಿದ್ರಿಂದ ಕರೆಸ್ತಾರೋ ಅಥವಾ ಅಭಿಮಾನ ಕರೆಸ್ತಾರೋ ನನಗೆ ಗೊತ್ತಿಲ್ಲ. ನೀವ್ಯಾರು ಗಂಭೀರವಾಗಿ ಕೂತ್ಕೋಬಾರ್ದು. ಇದುವರೆಗೂ ಶ್ರೀಗಳ ಭಾಷಣವನ್ನು ಗಂಭೀರವಾಗಿ ಕೇಳಿದ್ರೆ ಅದನ್ನು ಕೇಳಲೇಬೇಕು. ನಮ್ಮ 3 ಭಾಷಣಕ್ಕೆ ದಯವಿಟ್ಟು ಯಾರೂ ಗಾಂಭೀರ್ಯವನ್ನು ತಾಳಬೇಕಾಗಿಲ್ಲ. ಎಲ್ಲರೂ ಜೋರಾಗಿ ನಗಬೇಕು. ಸಂತೋಷ ಆದಾಗ, ಮೆಚ್ಚಿಯಾದಾಗ ಚಪ್ಪಾಳೆಯನ್ನು ತಟ್ಟಬೇಕು. ಇಲ್ಲಿ ಒಂದ್ಸಾರಿ ಜೋರಾಗಿ ನಗಿರಿ ನೋಡೋಣ. ಇಲ್ಲಿ ನಮ್ಮ ಸಾಹಿತ್ಯದ ಸಹೋದರಿಯಾಗಿರ್ತಕ್ಕಂಥ ಸಂಧ್ಯಾ ಶೆಣೆಯವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಭಾಗದ ಕನ್ನಡವನ್ನು ನಮ್ಮ ಭಾಗಗಳಲ್ಲಿ ಬಂದಾಗ ಅನೇಕ ಕಡೆ ಅದನ್ನು ಪ್ರಚುರಪಡಿಸಿದ್ದಾರೆ. ಅವರು ನಾವು ಎಷ್ಟೋ ಕಾರ್ಯಕ್ರಮಗಳ ಜೊತೆಯಾಗಿ ಕೊಟ್ಟಿದ್ದೇವೆ. ಅವರು ಕೂಡ ಒಳ್ಳೆಯ ವಾಗ್ಮಿ. ಇಲ್ಲಿ ಈ ಥರದ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಕೂಡ ನಾವು ಪರಿಗಣಿಸಿ ಆಗಾಗ ಕವಿಗೋಷ್ಠಿಗಳನ್ನ ಮಾಡಬೇಕು. ಇಲ್ಲಿ ಬಂದಿರೋ ನಾವು ಬಂದಾಗಲೇ ಗಲಾಟೆ ಇರ್ತೋ ಏನೋ, ಸಿಕ್ಕಾಪಟ್ಟೆ ಗಲಾಟೆ. ಇವತ್ತು ಶಾಲಾ ಮಕ್ಕಳು, ಎಷ್ಟೋ ಮಕ್ಕಳಿಗೆ ಯಾವ ದೇವರಿಗೆ ನಾವು ಬಂದಿದ್ದೀವಿ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚಿಕ್ಕ ಮಕ್ಕಳಿದ್ದಾರೆ. ಸುಮ್ಮನೆ ಒಂದೇನೋ ಟೂರ್, ಎಜುಕೇಷನಲ್ ಟ್ರಿಪ್ ಅಂತ ಮಾಡ್ತಾರೆ. ಇದು ಜೀವನದಲ್ಲಿ ಬಹಳ ದಿನಗಳ ಕಾಲ ನೆನಪುಳಿಯುವಂಥದ್ದು. ನಾವು ನಮ್ಮ ರೂಮಿನ ಮೇಲ್ಭಾಗದಿಂದ ನೋಡ್ತಿದ್ರೆ ಅದೇನು ಉತ್ಸಾಹ ಮಕ್ಕಳಿಗೆ, ಅದೇನು ಆನಂದ, ಏನು ಓಡ್ತಾರೆ. ಅವ್ರ ಟೀಚರ್ಗಳು ಹಿಂದೆ ಈ ಕಡೆ ಬನ್ನಿ ಅಂತ ಕರೀತಾರೆ. ಸಾಲು ಸಾಲು. ನಮಗೆ ಆಶ್ಚರ್ಯ ಆದದ್ದು ಏನು ಅಂದರೆ, ಇಷ್ಟು ಜನರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದೆಯಲ್ಲ ದೇವಸ್ಥಾನ ಕಮಿಟಿ, ಅದು ಬಹಳ ಗ್ರೇಟ್ ಅನ್ಸುತ್ತೆ. ಯಾಕೆಂದರೆ ಮಿತ ಸಂತಾನದ ದಿನಗಳಿವು. ಮೊದಲು ನಾವಿಬ್ಬರು ನಮಗಿಬ್ಬರು ಅಂತಿತ್ತು, ಈಗ ನಾವಿಬ್ಬರು ನಮಗೊಂದೇ ಅಂತಾಗಿದೆ. ಮುಂದೆ ನಾವಿಬ್ಬರೇ ಸಾಕು ಅಂತ ಬಂತೆ. ಅಂಥದ್ರಲ್ಲಿ ಇಷ್ಟು ಜನ ಮಕ್ಕಳು ಓಡಿ ಹೋಗೋದು, ಆ ಕ್ಯೂನಲ್ಲಿ ನಿಂತು ದರ್ಶನ, ಆಮೇಲೆ ಪ್ರಸಾದ ಸ್ವೀಕರಿಸೋದು, ಇವೆಲ್ಲ ನಿಜಕ್ಕೂ ಇಂಥ ಕಲಿಯುಗದಲ್ಲೂ ಕೂಡ ಆಶ್ಚರ್ಯ, ಕೌತುಕ, ಅದ್ಭುತ ಅನಿಸುವಂಥ ಘಟನೆಗಳು. ಭಾಳ ಸಂತೋಷ ಆಯಿತು ನಮಗೆ ಇವತ್ತು ಇಲ್ಲಿ ಕರೆದು. ಇಷ್ಟು ಗಂಭೀರವಾಗಿ ಯಾರೂ ನೀವು ಕೂತ್ಕೊಳ್ಳಲ್ಲ ಅಂತ ಭಾವಿಸ್ತೀನಿ. ಎಲ್ಲ ವರ್ಗದ ಜನ ಇದ್ದೀರಿ. ಆದರೂ ಒಂದೊಂದು ಸಾರಿ ನಾನು ಬ್ರಾಹ್ಮಣ, ನಾನು ಕೂಡ ನಮ್ಮ ಬ್ರಾಹ್ಮಣರ ಬಗ್ಗೆ ಎಲ್ಲರೂ ಏನು ಸರ್ ನಮ್ಮ ಬಗ್ಗೆ ಜೋಕ್ ಹೇಳ್ತೀರಿ, ನಿಮ್ಮದೇ ನೀವು ಹೇಳ್ಕೊಳ್ಳಲ್ಲ ಅಂತಿರ್ತಾರೆ. ಅದು ನಿಜ ಅನಿಸ್ತದೆ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ತಮ್ಮನ್ನೇ ತಾವು ಅವಹೇಳನ ಮಾಡಿಕೊಂಡು ನಗಿಸಿದರು ಜನರನ್ನು. ಅದು ನಿಜವಾದಂಥ ಹಾಸ್ಯ. ಬೇರೆ ಯಾರನ್ನೋ ಹಾಸ್ಯ ಮಾಡಿದರೆ ಆಮೇಲೆ ಹೊರಗಡೆ ಹೋದ್ಮೇಲೆ ಅವ್ರು ನಮ್ಮನ್ನು ನೋಡ್ಕೊತಾರೆ. ನಮ್ಮನ್ನೇನೋ ಹಾಸ್ಯ ಮಾಡಿದರೆ ಯಾರು ನಮ್ಮ ತಂಟೆ ಅವನು ಬೈಕಂಡ ಬಿಡು, ಕರೆಕ್ಟ್, ಅವ್ನು ಏನಿದಾನೋ ಅದೇ ಅಂದ್ಕಂಡ ಅಂತ ಗೌರವಿಸ್ತಾರೆ. ನನ್ನನ್ನು ಇವತ್ತು 4,000 ಕಾರ್ಯಕ್ರಮ ಕೊಟ್ಟಿದ್ದೀನಿ ನಾನು ಕರ್ನಾಟಕದಾದ್ಯಂತ 32 ವರ್ಷಗಳಲ್ಲಿ. ಇಂಥ ಸಮಾಜದವರು ನನ್ನನ್ನು ಕರೆಸಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಸಮಾಜದವರು ಕರೆಸಿದ್ದಾರೆ. ವಿಶೇಷವಾಗಿ ವೀರಶೈವ ಮಠಾಧೀಶಗಳು ತರಳಬಾಳ ಹುಣ್ಣಿಮೆ ಇರ್ಬೋದು, ಚಿತ್ರದುರ್ಗದ ಕಾರ್ಯಕ್ರಮ ಇರ್ಬೋದು,
ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ 1 ಲಕ್ಷ ಜನ ಇರ್ತಾರೆ. ಅವರೆಲ್ಲರಿಗೂ ಪ್ರೀತಿಯಾಗುವಂಥದ್ದು ಏನಾದರೂ ಹೇಳಬೇಕು ಅಂದರೆ ಎಲ್ಲ ಜನಾಂಗಕ್ಕೂ ಅನ್ವಯಿಸುವಂಥ ಒಂದೇ ಒಂದು ಸಾಹಿತ್ಯದ ಪ್ರಕಾರ ಅಂದರೆ ಅದು ಹಾಸ್ಯ. ಹಾಸ್ಯದಿಂದ ಮನುಷ್ಯನ ಮನಸ್ಸನ್ನು ನಾವು ಬಹಳಷ್ಟು ಬೇಗ ಗೆದಿಬೋದು. ನಕ್ಕಾವ ಗೆದ್ದವ ಅಂತ ಬೇಂದ್ರೆಯವರು ಕರೀತಿದ್ರು. ಆದರೆ ನಾವು ನಗಿಸೋಕೆ ಹೋಗೋರು ಗೆದ್ದಿಲ್ಲ ಇನ್ನು. ಯಾಕೆಂದರೆ ಗಂಗಾವತಿಯಿಂದ ಉಡುಪಿಗೆ ಬರಬೇಕು ಅಂದರೆ ಅದೊಂದು ಅದ್ಭುತವಾದಂಥ ಪ್ರಯಾಣ. ಈಗ ಕೃಷ್ಣನ ದಯೆಯಿಂದ ಒಂದು ಕಾರ್ ಮಾಡ್ಕೊಂಡಿದ್ದೀವಿ, ಬಚಾವಾದ್ವಿ. ಆಗೆಲ್ಲ ಬಸ್ಸಲ್ಲಿ ಬಂದರೆ ನಮ್ಮೂರನ್ನು ಹಿಂದಿನ ದಿವಸ ಬಿಟ್ಟರೆ ಮರುದಿವಸ ಸಂಜೆಗೆ ಇಲ್ಲಿ ಬರ್ತಿದ್ವಿ ನಾವು. ಶಿವಮೊಗ್ಗ ಕೇಳಿದ್ವು, ಅಲ್ಲಿಂದ ಏನೋ ಹೊತ್ಕೊಂಡು ಮತ್ತೆ ಇಲ್ಲಿಗೆ ಬಂದು ನಾನು ಇದೆಲ್ಲ ಆಗಿದ್ದು ನೋಡೇ ಇರಲಿಲ್ಲ, ತುಂಬ ದಿನಗಳಾಗಿತ್ತು ಬಂದು. ಇದೆಲ್ಲ ಬಹಳ ಅದ್ಭುತ ರೀತಿಯಲ್ಲಿ ಆಗಿದೆ. ಬಹಳಷ್ಟು ಬದಲಾವಣೆ ಮತ್ತು ಇನ್ನಷ್ಟು ಹೆಚ್ಚಿನ ಸೌಂದರ್ಯವನ್ನು ಉಡುಪಿ ಇವತ್ತು ಪಡೆದಿದೆ ಶ್ರೀಗಳ ಸನ್ನಿಧಾನದಲ್ಲಿ, ಶ್ರೀಗಳ ಪರ್ಯಾಯದಲ್ಲಿ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಏನು ವಿಷಯ? ಡುಂಡಿರಾಜ್ ಅವರು ಒಂದು ಬರೀತಾರೆ, ಹೆಣ್ಣು ಮಕ್ಕಳೇ ಯಾಕೆ ಉಡುಪಿಗೆ ಜಾಸ್ತಿ ಬರ್ತಾರೆ? ಹೌದಾ? ಅದಕ್ಕೆ ಇತಿಹಾಸದ ಉದಾಹರಣೆಯನ್ನು ಕೊಡ್ತಾರೆ ಅವರು. ಕೃಷ್ಣನನ್ನು ಹುಡುಕಿಕೊಂಡು ಹೆಣ್ಣು ಮಕ್ಕಳೇ ಜಾಸ್ತಿ ಬರುತ್ತಾರೆ ಉಡುಪಿಗೆ, ಏಕೆಂದರೆ ಅವನು ತಂದಿರಬಹುದಾದ ತಮ್ಮ ಉಡುಪಿಗೆ. ನೋಡಿ, ಅರ್ಥ ಆಯ್ತಾ? ಹೌದಾ? ಎಲ್ಲರ ಬಟ್ಟೆಗಳ ತಗೊಂಡು ಕೃಷ್ಣನ ಭಾಗವತೆಲ್ಲ ಓದ್ತೀವಿ. ಅದನ್ನು ಎಷ್ಟು ಚೆನ್ನಾಗಿ ಕವಿ ಹೊಂದಿಸ್ತಾನೆ ಅಂದರೆ, ಕೆಲವು ಎಲ್ಲದಕ್ಕೂ ಸಿಟ್ಟಾಗಬಾರ್ದು, ನಾವು ಕೆಲವು ತಗೊಳ್ಬೇಕು. ಅಂಥ ಹಾಸ್ಯ ತಗೊಂಡಾಗ ನಮ್ಮ ಮನಸ್ಸು ಲವಲೋಕಿ. ಇಲ್ಲಿ ಇದುವರೆಗೂ ನಾವು ನಕ್ಕೆ ಇಲ್ಲ ಅನ್ನೋರು ಯಾರಾದರೂ ಇದ್ದೀರಾ? ಅಂಥವ್ರು ಯಾರೂ ಇಲ್ಲ. ಭಾಳ ಸಂತೋಷ. ಇವತ್ತಾದರೂ ನಗರಿ ಅಂತ ನನ್ನ ವಿನಂತಿ ಅಂತ ಹೇಳ್ತಾ, ಮೊದಲನೇದು ಬ್ರಾಹ್ಮಣರ ಒಂದೆರಡು ಘಟನೆಗಳು ಹೇಳ್ತೀನಿ. ಯಾಕಂದ್ರೆ ನಾನು ಅದೇ ಆಗಿದ್ದು, ಏನ್ರಿ ಬರೀ ನೀವು ಬೇರೆ ಜಾತಿಯವ್ರನ್ನ ಬೈತೀರಿ. ನಾವು ಮಾಡುವಂಥ ಎಲ್ಲ ಆಚರಣೆಗಳು ಹಾಸ್ಯನ ಒಳಗೊಂಡಿದೆ. ಪ್ರಾಮಾಣಿಕವಾಗಿ ಯಾರು ಮಾಡೋದು, ಪ್ರದಕ್ಷಿಣೆ ಹಾಕ್ತಿರ್ತಾರೆ, ಮೊಬೈಲ್ ನೋಡ್ತಾ ಪ್ರದಕ್ಷಿಣೆ ಹಾಕ್ತಿದ್ರು. ಇವತ್ತು ಅದನ್ನ ನೋಡೋದಕ್ಕೆ ಅವ್ರ ಮನೆ ಮಾಳಿಗೆ ಮೇಲೆ ಅವ್ರ ಬೆಡ್ರೂಮಲ್ಲೇ ಇರ್ಬೋದಾಗಿತ್ತು. ಅವ್ರು ಇಲ್ಲಿ ಬಂದು ಕೃಷ್ಣನ ಸಾಕ್ಷಿ ಮಾಡ್ಕೊಂಡು ಯಾಕೆ ಅದನ್ನು ನೋಡಬೇಕು? ನಾನಂದೆ, ಇಲ್ಲಾದರೂ ಮೊಬೈಲ್ ಬಿಡ್ರಯ್ಯ. ಇವತ್ತು ಮೊಬೈಲ್ ಒಂದು ರೋಗವಾಗಿ ಮಾರ್ಪಟ್ಟಿದೆ, ವಾಸಿ ಆಗಲಾರದಂಥ ರೋಗವಾಗಿ ಮಾರ್ಪಟ್ಟಿದೆ. ಯಾರ ಕೈಯಲ್ಲೂ ಪುಸ್ತಕ ಇಲ್ಲ. ಅಂಥದ್ರಲ್ಲಿ ಗೀತಾ ಯಜ್ಞ, ಇಡೀ ಗೀತೆಯನ್ನು ಬರೆದು ಪುಸ್ತಕಗಳನ್ನ ಬೇರಿಸಿದ್ದಾರೆ ಅಂದರೆ ನಿಜಕ್ಕೂ ಇದೊಂದು ಅಕ್ಷರ ಕ್ರಾಂತಿ, ಜ್ಞಾನ ಕ್ರಾಂತಿ. ಇದನ್ನು ಬರೆದದ್ದಕ್ಕೆ ನಿಮ್ಗೆ ಏನು ಬಹುಮಾನ ಬೇಕು ಅಂತ ಅವರು ಕೇಳಿದರೆ ಮೊಬೈಲ್ ಕೇಳಬಾರ್ದು ಅವ್ರು. ಅದೇ ನಮ್ಮ ವಿನಂತಿ. ಒಂದು ಮೊಬೈಲ್ ಕೊಡಿಸ್ಬಿಡಿ ಸ್ವಾಮಿ, ನಮಗೆ ಒಳ್ಳೆಯ ಮೊಬೈಲು. ಯಾರನ್ನೇ ಕೇಳಿ ನೀವು, ಅಪ್ಡೇಟೆಡ್ ಮೊಬೈಲ್ ಇದೆಯಾ, ಮತ್ತಾವ್ದು ಬಂದಿದೆ ಹೊಸದಾಗಿ, ಪುಸ್ತಕ ಯಾವ್ದು ಹೊಸದು ಬಂದಿದೆ ಅಂತ ಯಾರೋ ಕೇಳಲ್ಲ. ಒಂದು ಜೊತೆ ಚಪ್ಪಲಿ, ಒಂದು ಪುಸ್ತಕ ನೀವು ಒಂದು ರಸ್ತೆಯಲ್ಲಿ ಇಟ್ಟು ಬರ್ರಿ, 15 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ಹೋಗಿ ನೋಡ್ರಿ, ಚಪ್ಪಲಿ ಒಯ್ದಿರ್ತಾರೆ, ಪುಸ್ತಕ ಒಯ್ದಿರಲ್ಲ ಯಾರು. ಹೌದಾ? ಇವತ್ತು ನಾವು 3 ಜನ ಮತ್ತು ನಮ್ಮ ಸಹೋದರಿ ಸಂದೇಶನವರು ಯಾಕೆ ಓದ್ತೀವಿ ಅಂದರೆ, ಓದಿದ್ದನ್ನು ನಾವು ಇನ್ನೊಬ್ಬರ ಮುಂದೆ ಹೇಳಬೇಕಾಗ್ತದೆ. ಓದು ನಿಮ್ಮನ್ನು ಸುಮ್ಮನೆ ಕೂರಿಸಲ್ಲ. ಓದಿದ್ರೆ ಅದನ್ನು ಯಾವಾಗ ನಾನು ಹೇಳಲಿ ಅನ್ನೋದು ಶುರುವಾಗ್ತದೆ. ಭಾಷಣಕಾರ ಆಗ್ಬೇಕು ಸರ್, ಪ್ರಾಣೇಶ್ವರ ಏನಾದರೂ ಟ್ರೈನಿಂಗ್ ಮಾಡಿ ಸರ್, ನಮ್ಗೆ ಏನಾದರೂ ಕಲಿಸ್ಕೊಡಿ ಸರ್ ಅಂತ. ಕಲಿಸೋ ವಿದ್ಯೆ ಅಲ್ಲ ಇದು, ತಾನಾಗಿ ಬರೋ ವಿದ್ಯೆ. ಮತ್ತು ವಂಶ ಪಾರಂಪರ್ಯ ಪಿತೃರ್ಜಿತ. ಅಯ್ಯೋ, ನಿಮ್ಮ ಮನೇಲಿ ನೀವು ಇಷ್ಟು ಮಾತಾಡ್ತಿಲ್ಲ ಪ್ರಾಣೇಶ್, ನಿಮ್ಮ ಮನೇಲಿ ಯಾರಾದರೂ ವಾಗ್ಮಿಗಳಿದ್ರ, ನಿಮ್ಮ ತಂದೆಯವರಿದ್ರ? ನಮ್ಮ ತಂದೆ ನಮ್ಮ ತಾತನಷ್ಟು ಗಂಭೀರ ವದನಿಗಳು ಜಗತ್ತಿನಲ್ಲಿ ಯಾರಾದರೂ ಇಲ್ಲ. ನಮ್ಮ ತಂದೆ ನಕ್ಕದ್ದು ನಮ್ಮ ಅಮ್ಮನೇ ನೋಡಲಿಲ್ಲ ಕಡೆವರೆಗೂ. ನಾನಂತೂ ದೂರ ಉಳಿತು. ಆದರೂ ಅವ್ರಿಗೊಬ್ಬ ಮಗ ನಾನು ನಗಿಸುವವನಾಗಿ ಹುಟ್ಟಿದೆ. ಕಾರಣ ಏನು? ನಾವು ಓದಿರ್ತಕ್ಕಂಥ ಬೀಚಿಯವ್ರ ಸಾಹಿತ್ಯ. ನಿಮಗೆಲ್ಲ ಬೀಚಿ ಅಂದರೆ ಗೊತ್ತು, ರಾಯಸಂ ಭೀಮಸೇನ್ ರಾವ್ ಅಂತ. ನಮ್ಮಲ್ಲಿ ಒಳ್ಳೆ ಹೆಸರು ಇಟ್ಟರು ಅಂದರೆ ಒಳ್ಳೆ ಹೆಸರು ಕರೆಯೋದೇ ಇಲ್ಲ, ಸುಮ್ಮನೆ ಇಡ್ತಾರೆ. ಉಡುಪಿಗೆ ಬಂದು ಹೋದ್ರು, ಅಯ್ಯೋ ಕೃಷ್ಣ ಹುಟ್ಟದ, ಅವನ ಶ್ರೀಕೃಷ್ಣ ಅಂತ ಯಾವತ್ತೂ ಕರೆಯಲ್ಲ, ಕಿಟ್ಯ. ಹೆಸರಿಟ್ಟಿರೋದು ಕೃಷ್ಣಂದು, ಇಡೋದು ಕರೆಯೋದು ಕಿಟ್ಯ. ರಾಮ 2 ಅಕ್ಷರ, ರಾಮ್ಯ. ಭೀಮ, ಭೀಮಸೇನ, ಭೀಮ್ಯ. ಒಂದೊಂದು ಒತ್ತು ಕೊಟ್ಟು ಅದನ್ನು ವಿಕಾರ ಮಾಡಿ ಅವ್ರಿಗೂ ಅಪಮಾನ ಮಾಡ್ತಾರೆ, ಮಕ್ಕಳಿಗೂ ಅಪಮಾನ ಮಾಡ್ತಾರೆ. ಮಂದಾಕಿನಿ ಅಂತ ಹೆಸರು. ಅವಳೇನು ಕರೆಯೋದು? ಮಂದಿ. ಮಂದಿಯಲ್ಲಿ ಹೋದ್ಲು, ಮಂದಿಯಲ್ಲಿ. ನಾ ತುಂಬ ಹಿಂದೆ ಹೇಳ್ತಿದ್ದಿದ್ದು. ಅವಳು ಮದುವೆ ಮಾಡಿಕೊಟ್ರು. ಅವಳು ಗಂಡನ ಮನೆಗೆ ಬಂದು, ಯಾರು ಮದುವೆ? ಮಂದಿ ಮದುವೆ. ಅವನು ಯಾರು ಓಡಾಡ್ತಿದ್ದಾನೆ ಓಣಿಲಿ ಗಲ್ಲಿಲಿ? ಮಂದಿ ಗಂಡ.
ಆ ಮಕ್ಕಳು ಓಣಿ ಮಕ್ಕಳು ಜೊತೆಗೆ ಸೇರಿ ಆಡೋದಕ್ಕೆ ಶುರು ಮಾಡಿದ್ರು. ಯಾರ ಮಕ್ಕಳು? ಮಂದಿ ಮಕ್ಕಳು. ಮಂದಿ ಮಕ್ಕಳು ನಿಮ್ಮನೇಲಿ ಯಾರು ಆಡ್ತಿದ್ದಾರೆ ಅಂತ ಕೇಳಿದ್ರು ಅವ್ರು. ಹೌದಾ? ಅದಕ್ಕೆ ಹೆಸರು ಇಡುವಾಗಲೇ ಎಷ್ಟು ಕೃಷ್ಣ ಅನ್ನೋದು ಎರಡೇ ಅಕ್ಷರ ರೀ, ಅದನ್ನೂ ಅನ್ನೋದು ಕಿಟ್ಯ ಕೃಷ್ಣ. ಕಡೆಗೆ ಅವನಿಗೆ ಬೈಯೋದಕ್ಕೂ ನಾವು ಕೃಷ್ಣನಿಗೆ ಬೈತಿದ್ದೀವಿ ಅನ್ನೋ ಕಲ್ಪನೆ ಕೂಡ ಇಲ್ಲ. ಅದೇ ಆಚಾರ್ಯರೆಲ್ಲ ಬ್ರಾಹ್ಮಣರ ಮಕ್ಕಳು ಭಾಳ ಕೆಟ್ಟುಬಿಟ್ರೆ ಅವ್ರನ್ನ ಧ್ಯಾನ ಮಾಡ್ಕೊಳ್ತಾನೆ ಮಾಡ್ತಾರೆ. ನಮ್ಮ ಕಿಟ್ಯ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ತಿರುಗುತ್ತಾನ ಅದು ಏನೋ ಗೋಪಿ ಚೆನ್ನ ಹಚ್ಕೊಳ್ಳುವಾಗ್ರಿ. ಅದು ಹೆಂಗೆ ಮಾಡ್ತಾರೆ ತೋರಿಸೇ ಬಿಡ್ಬೇಕು ಅದನ್ನ. ಕೈ ನೀರು ಗೋಪಿ ಚೆನ್ನ ಶುರು ಹಿಂಗೆ. ನಮ್ಮ ಕಿಟ್ಯ ತಿರುಗುತ್ತಾನ ನಾಯಿ ತಿರುಗಿದಂಗೆ ತಿರುಗುತ್ತಾನ. ಕೈಯಲ್ಲಿ ಗೋಪಿ ಚಂದನ ತಿರುಗುತ್ತಾನ ನಾಯಿ ತಿರುದಂಗೆ ತಿರುಗುತ್ತಾನ. ಅವನ ಹಣ್ಯಾಗ ಏನು ಬರ್ದದೋ ನನಗೆ ಗೊತ್ತಿಲ್ಲ. ಅವನ ಹಣ್ಯಾಗ ಏನು ಬರ್ದದೋ ಗೊತ್ತಿಲ್ಲ. ಬುದ್ಧಿ ಅಂತೂ ಮೊದಲೇ ಇಲ್ಲ. ಆ ಕಡೆ ಸ್ವಂತ ಬುದ್ಧಿ ಬೇಡ್ರಿ, ಎಡ ಬಲ ನೋಡಿ ಆದ್ರೂ ಕಲಿಬಾರ್ದ. ಕರೆಕ್ಟ್ ಊಟದ ಹೊತ್ತಿಗೆ ಮನೆಗೆ ಬರ್ತಾನ್ರಿ ಹೊಟ್ಟೆಗೆ. ಇವನ್ನ ನೆನೆಸಿಕೊಂಡು ನಾನೇನಾದರೂ ಸತ್ರೆ ನನ್ನ ಎದಿ ಬೇಯೋದಿಲ್ಲ. ಇವನಿಗೆ ತಿಳುವಳಿಕೆ ಅನ್ನೋದಿಲ್ಲ. ಇವನು ಬೆನ್ನಿಗೆ ಬಿದ್ದವ್ರು ಏನು ಮಾಡಬೇಕು? ಇದು ಯಾರಿಗೆ ಮುಟ್ಟುತ್ತದೆ ಈ ಗೋಪಿಚಂದನ ಸೇವಾ? ಹೌದಾ? ಅದಕ್ಕೆ ಏಕಾಗ್ರ ಚಿತ್ತದಿಂದ ಎಲ್ಲ ಧಾರ್ಮಿಕ ಕ್ರಿಯೆಗಳನ್ನ ಮಾಡಬೇಕಾಗ್ಲಿ ಯಾರನ್ನು ಬೈತಾ ಬಡ್ಡಿ ಸಾಲ ಕೊಟ್ಟವ್ರು ಬಡ್ಡಿ ಕ್ಯಾಲ್ಕುಲೇಷನ್ ಮಾಡ್ತಾ ದಯವಿಟ್ಟು ಮಾಡಬಾರ್ದು. ಇಂಥ ಕ್ಷೇತ್ರಗಳಿಗೆ ಬಂದಾಗ ನಮಗೆ ಜಾಗೃತವಾಗಬೇಕಾದದ್ದೇ ಅದು. ಅದಕ್ಕೆ ಇಲ್ಲಿಗೆ ಬಂದು ಹೋದ್ಮೇಲೆ ಪರಿವರ್ತನೆ ಆಯಿತು ಅಂದರೆ ನಾನು ಅಲ್ಲಿಗೆ ಹೋಗಿ ಬಂದು ಪರಿವರ್ತನೆ ಆದೆ ಅಂತ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಜನ ಅದೆಷ್ಟು ಕಿಕ್ಕರಿದು ಬರ್ತಿದ್ದಾರೆ ಅಂದರೆ ನಿಜಕ್ಕೂ ಒಂದು ಒಳ್ಳೆ ಸೂಚನೆ ಇದೆ. ದೈವಭಕ್ತಿ ಜಾಸ್ತಿ ಆಗ್ತಾ ಇದೆ ಜನರ ಹತ್ರ. ಭಾಳ ಹಿಂದೆ ಭಾಳ ಕಡಿಮೆ ಇತ್ತು, ಸಾರಿಗೆ ವ್ಯವಸ್ಥೆ ಕಡಿಮೆ ಇತ್ತು. ಇವೆಲ್ಲ ಕಡಿಮೆ ಇದ್ದಾಗ ಜನ ಆಗಲೂ ಕಷ್ಟಪಟ್ಟು ಬರ್ತಿದ್ರು. ಈಗಂತೂ ಯಾರು ನೆನೆಸ್ಕೊಂಡಾಗ ಬರ್ತೀವಿ ನಾವು. ನಾನೇ 12-13 ಬಾರಿ ಉಡುಪಿಗೆ ಬಂದಿದ್ದೆ. ಅದರಲ್ಲಿ ಒಂದು 4-5 ಬಾರಿ ಭಾಷಣ. ನಾಳೆ ಇಲ್ಲಿ ಕಾರ್ಕಳದಲ್ಲಿ ಕಾರ್ಯಕ್ರಮ ಇದೆ. ಅದು ಇದು ಜೈಂಟ್ ಮಾಡ್ಕೊಂಡಿವಿ ನಾವು. ಲಾಸ್ಟ್ ಟೈಮ್ ಬಂದಾಗಲೇ ನಮ್ಮ ಸತ್ಯಣ್ಣ ಅವರೆಲ್ಲ ಸೇರಿ ಬರ್ಬೇಕು ಸರ್ ಅಂತ ಬುಕ್ ಮಾಡಿ ಶ್ರೀಗಳು ಒಪ್ಪಿಸಿ, ಶ್ರೀಗಳು ಅನೇಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. ನಾವು ಕಲಿತು ನಕ್ಕಿದ್ದೇವೆ, ನೋಡಿದ್ದೇವೆ ಬೆಂಗಳೂರಿನಲ್ಲಿ. ಇವತ್ತು ಇಂಥ ಒಂದು ರಾಜಾಂಗಣದಲ್ಲಿ ನಾನು ತುಂಬ ಹಿಂದೆ ಬಂದಾಗ ಇದು ಕಟ್ಟಡ ಆಗಿರಲಿಲ್ಲ, ಇನ್ನು ತಟ್ಟಿದೆಲ್ಲ ಇತ್ತು, ಡಂಬು ನಮ್ಮ ಕಡೆ ಬಂಬು ಗಿಂಬಂತು ಆ ಥರದ್ದಿತ್ತು. ಇದಾದಮೇಲೆ ಇದು ಫಸ್ಟ್ ಟೈಮ್ ಅಂತ ನನಗೆ ಅನಿಸ್ತದೆ ಅಂತ ಹೇಳ್ತಾ ಇದು ಆಯಿತು. ನೆಕ್ಸ್ಟು ಸ್ಟ್ರೈಕ್ ಮಾಡೋದು. ಬ್ರಾಹ್ಮಣರು ಸ್ಟ್ರೈಕ್ ಮಾಡಲ್ಲ. ಎಲ್ಲಾದರೂ ಬ್ರಾಹ್ಮಣರು ಸ್ಟ್ರೈಕ್ ಮಾಡಿದ್ದು ನೋಡಿದರೆ ನೀವು? ಒಟ್ಟು ಸ್ಟ್ರೈಕ್ ಮಾಡಲ್ಲ. ಆದರೂ ಒಂದು ಸಾರಿ ಸ್ಟ್ರೈಕಿಗೆ ಕೂತು ಏನು ಮಿನಿಸ್ಟ್ರ್ ಬಂದರೂ ಹೇಳಲಿಲ್ಲ. ಹೇಗೆ ಇವ್ರನ್ನ ಎಬ್ಸೋದು? ಲಾಠಿ ಚಾರ್ಜ್ ಮಾಡೋಣ ಅಂದರು. ಬೇಡಿ ಸರ್, ಬ್ರಾಹ್ಮಣ ದೋಷ. ಬ್ರಾಹ್ಮಣರು ಹೊಡೆದ್ರೆ ದೇವ್ರನ್ನ ಹೊಡೆದಾಗ, ದೇವರೊಂದು ಬ್ರಾಹ್ಮಣರು ಅಂದರೆ ದೇವರ ರೂಪ ಅವರು. ಲಾಠಿ ಚಾರ್ಜ್ ಮಾಡೋದು. ಟಿಯರ್ ಗ್ಯಾಸ್ ಹಾಕಿದರೆ ಅಯ್ಯೋ ಬ್ರಾಹ್ಮಣರ ಕಣ್ಣಲ್ಲಿ ನೀರು ತರಿಸೋದ? ಅದು ಮತ್ತೆ ಇವ್ರನ್ನೇ ಹೇಗೆ ಸರ್ ಕಂಟ್ರೋಲ್ ಮಾಡೋದು? ಭಾಳ ಕಷ್ಟ. ನಾನೊಂದು ಅನೌನ್ಸ್ಮೆಂಟ್ ಮಾಡ್ತೇನೆ, ಅವರೇ ಹೇಳ್ತಾರೆ ನೀವು ಕಾಳಜಿ ಬಿಡಿ. ನೀರು ಏನಾದರೂ ನೀವು ನೀರಿನ ಚಿರಿಕಿ ಅವ್ರ ಮೇಲೆ ಬಿಟ್ಟರೆ ಸ್ನಾನ ಆಯಿತು ಅಂತ ಅಲ್ಲೇ ಅಚಮನ ಮಾಡೋದಕ್ಕೆ ಶುರು ಮಾಡ್ತಾರೆ. ಟಿಯರ್ ಗ್ಯಾಸ್ ಹಾಕಿರೋ ಕಣ್ಣಲ್ಲಿ ನೀರು ನಮಗೆ ಪಾಪ, ಹೊಡೆದ್ರಂತೂ ಬ್ರಹ್ಮಹತ್ಯಾ ದೋಷ ಬಂದಷ್ಟೇ ಪಾಪ. ಮತ್ತು ಹೇಗ್ರಿ ಇವ್ರು ನೆಬಸೋದು? ನಾನು ಮಾಡ್ತೇನೆ ಅಂತೊಬ್ರು ಚೀಫ್ ಇರೋರು ಅನಂತನಂತವ್ರು ಹೋಗಿ ಅನೌನ್ಸ್ ಮಾಡಿದ್ರು. ಕಡೆ ಪಂಕ್ತಿ ಎಲೆ ಹಾಕಿದೆ. ಒಬ್ಬರಾದರೂ ಉಳಿಬೇಕಲ್ಲಿ. ನಾವು ಆಸ್ತಿ ಮಾಡಲ್ಲ, ಬಿಲ್ಡಿಂಗ್ ಕಟ್ಸಲ್ಲ, ಕಾರ್ ತಗೊಳ್ಳಲ್ಲ, ಪುಷ್ಕಳವಾಗಿ ಅವತ್ತಿನ ಭೋಜನ ಮಾಡಿದ್ರೆ ನಮ್ಮಷ್ಟು ಶ್ರೀಮಂತರು ಯಾರೇನು? ನಾವು ಕೇಳೋದದೇ. ಏನು ಬೇಕಿಲ್ಲ ಸರ್, ನಮ್ಮ ಆಸ್ತಿ ಗೀಸ್ತಿ ಹುಡುಗಿ ಇನ್ಕಮ್ ಟ್ಯಾಕ್ಸ್ ಬ್ರಾಹ್ಮಣರ ಮನೆಗೆ ಎಂದಾದ್ರೂ ಬಂದದ್ದು ನೋಡಿರ? ಬಂದರೆ ಬರೀ ಧ್ವನ್ನೆ, ನಿರ್ಮಾಲ್ಯ ಜನಿವಾರ, ಸತ್ಯನಾರಾಯಣ ಸ್ವಾಮಿ ಫೋಟೋ, ರಾಯರ ಫೋಟೋ, ಉಡುಪಿ ಕೃಷ್ಣನ ಫೋಟೋ, ಇಲ್ಲಿ ತಂದಿರೋ ಕಡಗೋಲು ಇಂಥವು ಸಿಗ್ತಾವಾಗಲಿ ಅವರಿಗೆ. ನಗದು ನಗ ನಟ್ಟು ಸಿಗಲ್ಲ. ಬಡತನದಲ್ಲಿ ಅದೆಷ್ಟು ಸಂತೃಪ್ತಿಯಿಂದ ಇದ್ದೀವಿ ನಮ್ಮ ಜನಾಂಗದವರು. ಹೌದಾ? ಕಲಿಬೇಕು. ಬುದ್ಧಿವಂತಿಕೆಯಲ್ಲಂತೂ ನಮ್ಗೆ ಹೇಳೋ ಹಾಗೆ ಇಲ್ಲ. ಎಲ್ಲ ಜನಾಂಗದವರು ಶ್ರೀಮಂತರಾಗ್ತಾರೆ, ರಾಜಕೀಯಕ್ಕೆ ನಿಲ್ತಾರೆ. ನಮ್ಮ ಜನ ನಿಲ್ಲೋದೇ ಇಲ್ಲ ರಾಜಕೀಯ. ಯಾಕೆ ಬೇಕಪ್ಪ ನಮಗೆ? ಇನ್ನು ಎಷ್ಟು ಜನ್ಮ ಎತ್ತಿ ಬರ್ಬೇಕೇನೋ ನಾವು ಅಂತಾರೆ, ವೇದಾಂತ ಹೇಳ್ತಾರೆ. ಹೌದಾ? ಉಳಿದ ಜನಾಂಗದಲ್ಲಿ ಎಲ್ಲ ಹೋರಾಟ. ಆದರೆ ಯಾವ ಜನಾಂಗಕ್ಕೂ ನಾವು ಅನ್ಯಾಯ ಮಾಡಿಲ್ಲ, ಯಾವ ಜನಾಂಗವೂ ನಮ್ಮ ಮೇಲೆ ದಾಳಿ ಮಾಡಿಲ್ಲ. ನಮ್ಮನ್ನು ಗೌರವಿಸ್ತಾರೆ.
ನಾನು ಕೊಟ್ಟಿರೋ 4,000 ಕಾರ್ಯಕ್ರಮಗಳಲ್ಲಿ ನೀವು ತಪ್ಪು ತಿಳಿಬೇಡಿ, 3,500 ಕಾರ್ಯಕ್ರಮ ಮಾಡಿದವರು ವೀರಶೈವ ಮಠಾಧೀಶರು, ಶೆಟ್ರು, ಇತರೆ ಜಾತಿ ಜನ. ಇಲ್ಲಿ ವೈಶ್ಯಾಸ್ ಬಂದಿರ್ಬೋದು, ಎಲ್ಲ ವರ್ಗದ ಜನ ಇದೆ. ವೈಶ್ಯಾಸ್ ಸಂಸ್ಥೆಗೆ ಹೋಗಿದ್ದೀನಿ ನಾನು, ಹೌದಾ? ಈ ವೀರಶೈವ ಮಠಗಳಂತೂ ಬೇಕಾದಷ್ಟು ಪ್ರತಿ ಶ್ರಾವಣ ಮಾಸ ಹುಣ್ಣಿಮೆಗಳಲ್ಲೆಲ್ಲ ಕರೆಸ್ತಾರೆ. ಯಾಕೆಂದ್ರೆ ನಗು ಯಾವ ಜಾತಿ ಇಲ್ಲ, ನಕ್ಕವ ಗೆದ್ದವ. ಹಾಗೆ ನಮ್ಮಲ್ಲಿ ಇನ್ನೂ ಭೇದ, ಎಷ್ಟು ಸ್ವಾಮಿಗಳು ಹೋರಾಟ ಮಾಡಿದ್ರು ಆ ಭೇದ, ಇನ್ನು ಸ್ಮಾರ್ಥ ಮತ್ತು ವೈಷ್ಣವ ಭೇದ. ನಮಗಂತೂ ಅವು ಯಾವೂ ಇಲ್ಲ. ನಮ್ಮ ಭದ್ರಗಿರಿ ಅಚ್ಯುತದಾಸರು ಹೇಳೋರು, ಈಗಿಲ್ಲ ಬಿಡಿ, ಎಲ್ಲ ಕಡಿಮೆ ಆಗಿದೆ. ನಾವು ಹಲ್ಲೆಲ್ಲ ಹೀಗೆ ತಿಕ್ತೀವಿ, ಹೌದಾ? ಮಾಮೂಲಿ ಹೀಗೆ ತಿಕ್ಕಿದ್ರೆ ವೈಷ್ಣವರಂತ, ಹೌದಾ? ಸಾರಿ, ಹೀಗೆ ತಿಕ್ಕಿದ್ರೆ ವೈಷ್ಣವ್. ಸೊಸೆ ಅವ್ರ ಮನೆಯಿಂದ ಬಂದ್ಲು, ಸ್ಮಾರ್ಥರ ಮನೆಯಿಂದ ವೈಷ್ಣವರು ಬಂದ್ಲಂತೆ. ಮಾವ ಬೆಳಿಗ್ಗೆ ನೋಡ್ತಾನೆ, ಸೊಸೆ ಈಗಲ್ ತಿಕ್ತಿದ್ದಾಳೆ. ನಮ್ಮ ಮನೇಲಿ ಅದು ನಡೆಯಲ್ಲ, ಏನಿದ್ರು ಹೀಗೆ. ಅಚ್ಯುತದಾಸರು ತುಂಬಾ ದಿನ ಆಯ್ತು, ಅದಕ್ಕೆ ಮರ್ತಿದೆ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಹೀಗೆ ತಿಕ್ಕಬೇಕು. ಯಾವಾಗ 20-30 ವರ್ಷದಿಂದ. ಅದಕ್ಕೆ ಈ ವರ್ಣ ಮತ್ತು ನಮ್ಮ ಅವ್ರಕ್ಕಿಂತ ಎಲ್ಲರೂ ನಾವು ಹಂಗೆ ಬೇರೆ ಧರ್ಮದವರು ಹೇಗೆ ಎಲ್ಲ ನಾವು ಒಂದೇ ಅಂತ ಎಲ್ಲ ಒಂದಾಗ್ತಿದ್ರು, ಹಾಗೆ ನಾವು ಎಲ್ಲ ಒಂದಾದರೆ ನಮ್ಮಷ್ಟು ಬಲಶಾಲಿಗಳು ಯಾರೂ ಇಲ್ಲ. ಜಾತಕ ಇರಲಿ, ನಾವು ಯಾವಾಗ ಹುಟ್ಟಿದ ಏನಾಗುತ್ತೆ ಅಂತ ಕೇಳಕ್ಕೆ ನಮ್ಮ ಹತ್ರ ಬರ್ತಾರೆ. ನಮ್ಮ ಅತ್ತೆ ಹಾಸಿಗೆ ಹಿಡ್ದಾಳೆ, ಮಾವ ಹಾಸಿಗೆ ಎಂದು ಸಾಯ್ತಾರೆ ಅಂತ ಕೇಳೋಕೆ ಕೂಡ ನಮ್ಮ ಹತ್ರನೇ ಬರ್ತಾರೆ, ಹೌದಾ? ಒಂದು ತರ್ಪಣ ಬೇಡ, ತರ್ಪಣ ಬಿಡೋದು ಅಂತ ನಾನು ಈಗ ನೋಡಿ, ಇಂಥವೇ ನೆನಪು ಕೊಡೋದಕ್ಕೆ ನಾನು ಶಿಷ್ಯರು ಇರೋದು. ಈ ಪಕ್ಷ ಮಾಸದಲ್ಲಿ ಮನೇಲಿ ಮಾಡೋಕ್ಕಾಗಲ್ಲ, ಅಡಿಗೆ ಅವರು ಸಿಗಲ್ಲ, ನಮ್ಮ ಸೊಸೆಗೆ ಅಡಿಗೆ ಬರಲ್ಲ, ಮತ್ತು ಮನೇಲಿ ಮಾವನ್ ಮಾಡಕ್ಕೆ ಅವಳಿಗೆ ಇಷ್ಟ ಇಲ್ಲ. ಇಂಥವೆಲ್ಲ ಭಾಳ ಮನೇಲಿ ಮಾಡಕ್ಕೆ ರೆಡಿಲಿ ಎಲ್ಲ ಮಠಕ್ಕೆ ಬರ್ತಾರೆ. ಬೆಂಗಳೂರಿನಲ್ಲಿ ನೋಡ್ಬೇಕು, ಇದೇ ಥರ ಕೂತಿರ್ತಾರೆ ಪಕ್ಷ ಮಾಸದಲ್ಲಿ. ಎಲ್ಲರೂ ಜನಿವಾರ ಮಾಲಾಕಾರ ಹೋಗಕ್ಕಳೆ, ಮಾಲಾಕಾರ. ಕೆಲವ್ರು ಮಾಲಾಕಾರ ಇದ್ದುದನ್ನು ಮತ್ತೆ ರಿವರ್ಸಿಂಗ್ಗೆ ಹಾಕೊಂಡ್ಬಿಡ್ತಾರೆ. ಅದು ಯಾವಾಗ ಹಾಕೊಂಡಿರ್ತಾರೋ ಅವ್ರಿಗೆ ಬೇಕು. ಅಲ್ಲಿ ಹೇಳಿ ಕಳಿಸಿದ್ರೆ ಹೇಳ್ತಿದ್ನ, ಇವತ್ತು ಮಾತ್ರ ಜನಿವಾರ ಇಲ್ಲಿ ಇರ್ಬಾರ್ದು ಕಣ್ರಿ, ಹೀಗಿರ್ಬೇಕು ಅಂತ ಅವನು ಹಾಕೊಂಡು ಮನೆಯಿಂದಲೇ ಹಾಕೊಂಡು ಹೋಗ್ಬಿಟ್ಟಿರ್ತಾನೆ. ಕನ್ಫ್ಯೂಸ್ ಆಗಬಾರ್ದು ಅಲ್ಲಿ ಅಂತೇಳಿ ಮಾಲಾಕಾರವಾಗಿ ಹಾಕೊಳ್ಳಿ. ಓಕೆ, ಹೆಸರು ಹೇಳ್ಕೊಳ್ಳಿ, ತಮ್ಮ ಹೆಸರು ಹೇಳ್ಕೊತಾರೆ. ಗೋತ್ರ ಹೇಳ್ಕೊಂಡು ತರ್ಪಣ ಬಿಡ್ರಿ, ಎಷ್ಟೋ ಜನ ತಮ್ಮ ಹೆಸರು ಹೇಳ್ಕೊಂಡು ತರ್ಪಣ ಬಿಡ್ರಿ.